ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯೋಗಿ ಯುಂಜಿತ ಸತತಮಾತ್ಮಾನಂ ರಹಸ್ಯ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀತ್ ಅಪರಿಗ್ರಹ. ಯೋಗಿ ಯುಂಜಿತ ಸತತಂ. ಈಗ ಹೊಸದಾಗಿ ಹೇಳಕ್ ಶುರು ಮಾಡಿದ್ದಾರೆ. ಒಬ್ಬರೇ ಇರಬೇಕಾಗಿಲ್ಲ, ಏಕಾಂತವೇನು ಬೇಕಾಗಿಲ್ಲ, ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತಪಸ್ಸನ್ನ ಮಾಡಬಹುದು, ಹಾಗೆ ಹೀಗೆ ಅಂತೆಲ್ಲ ಈಗ ಹೊಸ ಟ್ರೆಂಡ್. ಈಗಿನ ಕಾಲದವರು ನೀವು ಚಪ್ಪಲಿ ಹಾಕೊಂಡು ಕೂಡ ಜಪವನ್ನು ಮಾಡಬಹುದು, ಪ್ಯಾಂಟ್ ಹಾಕೊಂಡೇ ಕೂತಿರಬಹುದು, ಅದಕ್ಕೆ ವಸ್ತ್ರದ ಒಂದು ಅವಶ್ಯಕತೆಯೂ ಇಲ್ಲ, ಇದೇ ರೀತಿ ಅಂತ ಯಾವಾಗ ಏನು ಬೇಕಾದರೂ ಮಾಡಬಹುದು ಅಂತ ಹೇಳ್ತಾರೆ. ಆದರೆ ಭಗವಂತ ಇಲ್ಲಿ ಏಕಾಂತದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಆ ಯೋಗವನ್ನ ಮಾಡೋ ಒಂದು ಪ್ರಕ್ರಿಯೆ, ಒಂದು ಧ್ಯಾನವನ್ನ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಬರೀ ಸಾಧಿಸಿ ಬಿಡೋದು ಅಲ್ಲ. ಧ್ಯಾನವನ್ನು ನೀವು ಹೀಗೆ ಕುತ್ಕೊಳ್ಳೋಕ್ಕಾದ ಕಡೆ ಎಲ್ಲ ಧ್ಯಾನವನ್ನು ಮಾಡಬಹುದು. ಒಂದು ಕೈಯಲ್ಲಿ ಹೀಗೆ ನಾವು ಧ್ಯಾನ ಮುದ್ರಾದಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ಕೂರಕ್ಕಾಗತ್ತೋ ಅಲ್ಲೆಲ್ಲ ಧ್ಯಾನ ಮಾಡ್ಬೋದು ಅಂತ ಅರ್ಥವಾಯಿತು. ಆದರೆ ಜನ್ಮಾಂತರಗಳಿಂದ, ಲಕ್ಷಾಂತರ ವರ್ಷಗಳಿಂದ ದೇವಸ್ಥಾನ ಅನ್ನುವಂಥದ್ದು, ಒಂದು ಸನ್ನಿಧಿ ಅಂತ ಅನ್ನುವಂಥದ್ದು, ಅಲ್ಲಿ ಹೋಗಿ ನೀವು ಧ್ಯಾನ ಮಾಡಿದರೆ ಹೆಚ್ಚಿನ ಫಲ ಅದು ನಮಗೆ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಒಂದು ಸ್ಥಳ ಅನ್ನೋದು ಮುಖ್ಯವಾಗುತ್ತೆ. ಆ ಸ್ಥಳದಲ್ಲಿ ಒಂದು ಸಂಸ್ಕಾರ ಮತ್ತು ಪರಿಶುದ್ಧತೆ ಅನ್ನೋದು ಇರಬೇಕು. ಅದೇ ರೀತಿಯಲ್ಲಿ ನಾವು ಯಾವ ಭಂಗಿಯಲ್ಲಿ ಕೂರ್ತೇವೆ, ಯಾವ ವಸ್ತ್ರವನ್ನು ಹಾಕಿಕೊಳ್ತೇವೆ, ದಿನ ಅದೇ ವಸ್ತ್ರವನ್ನು ಮಡಿಯಲ್ಲಿ ಇಟ್ಟುಕೊಂಡು ಹಾಕಿಕೊಂಡ್ರೆ ಅದರಿಂದ ನಮಗೆ ಬರುವಂತಹ ಈ ಧ್ಯಾನದ ಒಂದು ಪರಿಣಾಮ ಹೆಚ್ಚಾಗ್ತಾ ಹೋಗುತ್ತೆ. ಕೆಟ್ಟ ಜಾಗದಲ್ಲಿ ಕುಳಿತುಕೊಂಡು, ಶುಚಿ ಇಲ್ಲದ ಜಾಗದಲ್ಲಿ ಕುಳಿತುಕೊಂಡು, ಜನಸಂದಣಿಯಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಲಿಕ್ಕೇನೋ ಆಗಬಹುದು. ಆದರೆ ನಮ್ಮ ಶಕ್ತಿ ಎಲ್ಲದನ್ನು ಬೇರೆಯವರು ಒಡ್ಡಬಹುದಾದಂತಹ ಅಡೆತಡೆಗಳು, ಈ ನಾಯ್ಸ್ ಪೊಲ್ಯೂಷನ್ ಇತ್ಯಾದಿಗಳನ್ನು ತಡೆಯೋದ್ರಲ್ಲೇ ಹೋಗ್ತಾ ಇರುತ್ತೆ. ಹಾಗಾಗಿ ಆ ಸಿದ್ಧಿ ಅನ್ನೋದು ನಮ್ಮ ಮನಸ್ಸಿಗೆ ಗೋಚರವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಈ ಅಡೆತಡೆಗಳನ್ನು ದೂರ ಮಾಡಿ ಕೂತ್ಕೊಂಡಾಗ ಮಾತ್ರ ನಮಗೆ ಸಿದ್ಧಿ ತಕ್ಷಣ ನಮಗೆ ಎಲ್ಲರಿಗೂ ಸಾಧ್ಯವಾಗುತ್ತೆ. ಅದು ದೊಡ್ಡದೇನಲ್ಲ, ಯಾಕೆಂದರೆ ಭಗವಂತ ಅಷ್ಟು ಸುಲಭವಾಗಿ ಕೊಟ್ಟಿದ್ದಾನೆ. ಹಾಗಾಗಿ ಯೋಗಿಯಾದವನು ಯಾವುದೇ ಆಸೆ ಇಲ್ಲದೆ, ಯಾರ ಮೇಲೂ ಮೋಹವಿಲ್ಲದೆ, ಒಬ್ಬನೇ ಕೂತ್ಕೊಂಡು ಏಕಾಕಿಯಾಗಿ ಮನನವನ್ನ ಮಾಡಬೇಕು. ಅವಾಗಲೇ ವಿಶೇಷವಾದಂತಹ ಅರ್ಥಗಳು, ಭಗವಂತನ ವಿಶೇಷ ರೀತಿಯ ವಿಭೂತಿ ಎಲ್ಲವೂ ಅರ್ಥ ಆಗಿ ವಿಶೇಷವಾದಂತಹ ಅನುಗ್ರಹ ಕೂಡ ನಮಗೆ ಅವಾಗಲೇ ಪ್ರಾಪ್ತಿಯಾಗುವುದು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಷ್ಯ ಋತು ಫಾಲ್ಗುಣ ಮಾಸಿ ಕೃಷ್ಣ ಪಕ್ಷಿ. ಇಂದು 9ನೇ ತಾರೀಕು ಸೋಮವಾರ, ಷಷ್ಠಿ ತಿಥಿ ಮತ್ತು ಇಂದು ವಿಶಾಖ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ವಿಶಾಖ ನಕ್ಷತ್ರದ ಅಧಿಪತಿ ಗುರು, ಆದರೆ ವಕ್ರಿ ಗುರು. ಆದ್ದರಿಂದ ಇವತ್ತು ನಮಗೆ ಎಲ್ಲವನ್ನು ಸ್ವಲ್ಪ ಅತಿ ಹೆಚ್ಚಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಪ್ರಪಂಚಕ್ಕಿಂತ ವಿಲಕ್ಷಣವಾಗಿ ಏನೋ ಒಂದು ಮಾಡಬೇಕು ಅನ್ನುವಂತಹ ಒಂದು ಭಾವನೆ ಇರುತ್ತೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿ, ದಾಂಪತ್ಯದಲ್ಲೂ ಸುಖ. ವೃಷಭ ರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ತಾರೆ, ಜಯ ಪ್ರಾಪ್ತಿಯಾಗುತ್ತೆ. ಆರೋಗ್ಯದ ಸಮಸ್ಯೆಗಳು ತೋರಬಹುದು. ಯಾರಿಗೆ ಆರೋಗ್ಯದ ಸಮಸ್ಯೆ ಏನು ಇಲ್ಲವೋ ಅಂತಹವರಿಗೆ ಆರೋಗ್ಯ ಇನ್ನೂ ಸುಧಾರಿಸುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿರೋರಿಗೆ ಇವತ್ತು ಸ್ವಲ್ಪ ಮನಸ್ಸಿಗೆ ಹೆಚ್ಚಿನ ಘಾಸಿಯಾಗಬಹುದು. ನೀವು ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಆಪಾದನೆಗಳು ಕೂಡ ಬರುವ ಸಾಧ್ಯತೆ ಇರುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ವಿನಯವಾಗಿ ಎಲ್ಲವನ್ನು ನಿಭಾಯಿಸಿಕೊಳ್ಳಬಹುದು. ಕರ್ಕ ರಾಶಿಯವರಿಗೆ ತಾಯಿ ಆರೋಗ್ಯ, ಮನೆಯ ಜವಾಬ್ದಾರಿಗಳು, ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನ ಸಮಯವನ್ನು ನೀವು ಕಳೆಯಬೇಕಾಗುತ್ತೆ. ಮುಖ್ಯ ನಿರ್ಧಾರಗಳು ಇವತ್ತು ಬೇಡ, ಭಾವುಕತೆ ಹೆಚ್ಚಾಗಿರುತ್ತೆ. ಸಿಂಹರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಯಾರು ಬಂಧುಗಳೊಂದಿಗೆ ಕೆಲಸ ಮಾಡ್ತೀರಿ ಅವರಿಗೂ ಕೂಡ ಇವತ್ತು ಹೆಚ್ಚಿನ ಯಶಸ್ಸು ಪ್ರಾಪ್ತಿಯಾಗೋದಿದೆ. ಬಂಧು ಮಿತ್ರರಿಂದ, ಎಲ್ಲರಿಂದಲೂ ಇವತ್ತು ನಿಮ್ಮ ನೆರೆಹೊರೆಯವರಿಂದಲೂ ಕೂಡ ಇವತ್ತು ನಿಮಗೆ ಅತಿ ಹೆಚ್ಚಿನ ಸಹಕಾರ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಸಂಸಾರದಲ್ಲಿ ಇವತ್ತು ನೆಮ್ಮದಿ, ಸಂಸಾರದವರಿಂದ ಇವತ್ತು ನಿಮಗೆ ನೆಮ್ಮದಿ ಪ್ರಾಪ್ತಿ. ಆದ್ದರಿಂದ ಹಣ, ಧನಕಾಸು ಸುಧಾರಿಸುವಂತಹ ಪರಿಸ್ಥಿತಿ ಕೂಡ ಇವತ್ತು ಬರಬಹುದು. ಧನಾಗಮದ ವಿಚಾರಗಳು ಇವತ್ತು ಬರಬಹುದು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲಾ ತೊಂದರೆಗಳು ಇವತ್ತು ಬಗೆಹರಿದಿದೆ. ಮುಂದೇನು ಮಾಡಬೇಕು ಅನ್ನೋದು ನಿಮಗೆ ಈಗ ತಿಳಿದಿದೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಮೀಟಿಂಗ್ ಇತ್ಯಾದಿ ಜವಾಬ್ದಾರಿಗಳಿರುವವರಿಗೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವವರಿಗಂತೂ 2 ದಿನ ಮುಖ್ಯ ನಿರ್ಧಾರಗಳು ಅಥವಾ ಯಾವುದೇ ಮುಖ್ಯವಾದಂತಹ ಕಮಿಟ್ಮೆಂಟ್ಗಳು ಬೇಡ. ಧನುರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಧನಾಗಮ ಕೂಡ. ಮಿತ್ರರ ಜೊತೆ ಹೆಚ್ಚಿನ ಸಮಯವನ್ನ ಕಳಿಬೇಕು. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಪ್ರತಿಷ್ಠೆ ಹೆಚ್ಚಾಗತ್ತೆ.
ಕುಂಭರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿದ್ದ ಎಲ್ಲ ತೊಂದರೆಗಳು ಇವತ್ತು ಬಗೆಹರಿದು ನಿಮಗೆ ಅನೇಕ ರೀತಿಯ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ ಮುಂದುವರಿಯುತ್ತೆ. ಆದರೂ ಕೂಡ ನೀವು ಆಧ್ಯಾತ್ಮಿಕತೆಯಿಂದ ಎಲ್ಲವನ್ನು ಇವತ್ತು ಗೆಲ್ಲಬಹುದು. ಧ್ಯಾನಾದಿಗಳಿಂದ ಈ ದಿನವನ್ನು ಕಳೆದುಬಿಟ್ರೆ 2 ದಿನಗಳ ನಂತರ ಎಲ್ಲವೂ ಶುಭವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು ಜನ್ಮಾಂತರದ ಪಾಪವನ್ನು ಕಳ್ಕೊಳ್ತೀವಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.